ಒಂದು ಸುಂದರವಾದ ಸಣ್ಣ ಗ್ರಾಮ ಇತ್ತು. ಆ ಗ್ರಾಮವನ್ನು ಸುತ್ತಲೂ ಹಸಿರು ಹೊಲಗಳು ಮತ್ತು ದೊಡ್ಡ ಕಾಡಿತ್ತು. ಆ ಗ್ರಾಮದಲ್ಲಿ ಆರವ್ ಎಂಬ ಒಂದು ಕುತೂಹಲಭರಿತ ಮತ್ತು ಧೈರ್ಯಶಾಲಿ ಹುಡುಗ ವಾಸಿಸುತ್ತಿದ್ದನು. ಆರವ್ಗೆ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವುದು ತುಂಬಾ ಇಷ್ಟ. ವಿಶೇಷವಾಗಿ ಗ್ರಾಮದ ಪಕ್ಕದಲ್ಲಿದ್ದ ಆ ದೊಡ್ಡ ಕಾಡಿನ ಬಗ್ಗೆ ಅವನಿಗೆ ತುಂಬಾ ಕುತೂಹಲ. ಗ್ರಾಮದ ದೊಡ್ಡವರು ಯಾವಾಗಲೂ ಹೇಳುತ್ತಿದ್ದರು, ಆ ಕಾಡಿನಲ್ಲಿ ಹಲವು ರಹಸ್ಯಗಳಿವೆ, ಅಲ್ಲಿ ರಾತ್ರಿ ಸಮಯದಲ್ಲಿ ವಿಚಿತ್ರ ಬೆಳಕುಗಳು ಕಾಣಿಸುತ್ತವೆ. ಒಂದು ದಿನ ಸಂಜೆ ಸೂರ್ಯ ಅಸ್ತಮಿಸುವ ಸಮಯದಲ್ಲಿ ಆರವ್ ಆ ಕಾಡಿನ ಕಡೆ ನಡೆದು ಹೋದನು. ಕಾಡಿನೊಳಗೆ ಹೋಗುತ್ತಿದ್ದಂತೆ ಸುತ್ತಮುತ್ತ ಮಂಜು ಮತ್ತು ಹಸಿರು ಮರಗಳು ಅವನನ್ನು ಸುತ್ತುವರಿದವು. ಹಠಾತ್ ಅವನ ಕಣ್ಣಿಗೆ ಒಂದು ವಿಚಿತ್ರ ವಸ್ತು ಕಾಣಿಸಿತು. ಒಂದು ಹಳೆಯ ಕಲ್ಲಿನ ಮೇಲೆ ಹಳೆಯ ಲ್ಯಾಂಟರ್ನ್ ಅಂದರೆ ದೀಪ ಇತ್ತು. ಆರವ್ ಅದನ್ನು ನಿಧಾನವಾಗಿ ಕೈಗೆತ್ತಿಕೊಂಡ. ಅದನ್ನು ಹಿಡಿದ ಕೂಡಲೇ ಆ ದೀಪದಿಂದ ಮೃದುವಾದ ನೀಲಿ ಬೆಳಕು ಹೊರಬರಲು ಆರಂಭಿಸಿತು. ಅವನು ಆಶ್ಚರ್ಯದಿಂದ ನೋಡುತ್ತಿದ್ದಾಗ ಮೇಲಿನ ಮರದ ಕೊಂಬೆಯಿಂದ ಒಂದು ನೀಲಕಂಠ ಪಕ್ಷಿ ಹಾರಿ ಬಂದು ಅವನ ಬಳಿ ಕುಳಿತಿತು. ಆ ಪಕ್ಷಿ ಅವನನ್ನು ಕಾಡಿನ ಒಳಗಿನ ಕಡೆಗೆ ಹೋಗಲು ಸೂಚಿಸಿದಂತೆ ಕಾಣಿಸಿತು. ಆರವ್ ಆ ಪಕ್ಷಿಯ ಹಿಂದೆ ನಡೆದು ಹೋದನು. ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಕಾಡಿನ ಮಧ್ಯದಲ್ಲಿ ಒಂದು ಅದ್ಭುತ ಬೆಳಕು ಕಾಣಿಸಿತು. ಅಚಾನಕವಾಗಿ ಆ ಬೆಳಕಿನ ಮಧ್ಯದಿಂದ ಒಂದು ಕಾಡಿನ ಆತ್ಮ ಕಾಣಿಸಿಕೊಂಡಿತು. ಆರವ್ ಸ್ವಲ್ಪ ಭಯಪಟ್ಟನು, ಆದರೆ ಧೈರ್ಯದಿಂದ ನಿಂತನು. ಕಾಡಿನ ಆತ್ಮ ಮೃದುವಾಗಿ ಹೇಳಿತು, ಭಯಪಡಬೇಡ ಆರವ್, ನೀನು ಧೈರ್ಯಶಾಲಿ ಹುಡುಗ. ಆ ದೀಪವು ಸಾಮಾನ್ಯ ದೀಪವಲ್ಲ, ಅದು ಕಾಡಿನ ರಹಸ್ಯ ದೀಪ. ಆ ದೀಪ ಕಾಡಿನ ಶಕ್ತಿಯನ್ನು ಕಾಪಾಡುತ್ತದೆ. ಸತ್ಯಸಂಧ ಮತ್ತು ಧೈರ್ಯಶಾಲಿ ವ್ಯಕ್ತಿಗೆ ಮಾತ್ರ ಅದು ತನ್ನ ಬೆಳಕನ್ನು ತೋರಿಸುತ್ತದೆ. ಆರವ್ ಆ ಮಾತುಗಳನ್ನು ಕೇಳಿ ತುಂಬಾ ಸಂತೋಷಪಟ್ಟನು. ಆತ್ಮ ಮತ್ತೆ ಹೇಳಿತು, ನೀನು ಈ ರಹಸ್ಯವನ್ನು ಗೌರವಿಸಿದ್ದರಿಂದ ಕಾಡು ಸದಾ ನಿನ್ನ ಸ್ನೇಹಿತವಾಗಿರುತ್ತದೆ. ಅದನ್ನು ಕೇಳಿದ ನಂತರ ಆರವ್ ಆ ದೀಪವನ್ನು ಮತ್ತೆ ಅದೇ ಕಲ್ಲಿನ ಮೇಲೆ ಸುರಕ್ಷಿತವಾಗಿ ಇಟ್ಟನು. ನೀಲಕಂಠ ಪಕ್ಷಿ ಮತ್ತೆ ಆಕಾಶಕ್ಕೆ ಹಾರಿತು. ಆರವ್ ಸಂತೋಷದಿಂದ ತನ್ನ ಗ್ರಾಮ ಕಡೆಗೆ ನಡೆದು ಹೋದನು. ಆ ದಿನದಿಂದ ಅವನಿಗೆ ತಿಳಿದುಬಂತು, ಪ್ರಕೃತಿಯೊಳಗೆ ಹಲವಾರು ರಹಸ್ಯಗಳಿವೆ, ಆದರೆ ಅವನ್ನು ಕಂಡುಹಿಡಿಯಲು ಧೈರ್ಯ